ಲೈನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಇರಾನ್ನ ಅತಿದೊಡ್ಡ ಅನಿಲ ಕ್ಷೇತ್ರ ಸೌತ್ ಪಾಸ್ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಗೆ ಇದೀಗ ಇರಾನ್ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡಿದೆ. ಇಸ್ರೇಲ್ನ ಪ್ರಮುಖ ಬಂದರು ನಗರವಾದಂತಹ ಹೈಫಾ ಮತ್ತು ಅಶ್ಡೋಡ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರಗಳ ಮೇಲೆ ಇರಾನ್ನ ಐಆರ್ಜಿಸಿ ಪಡೆಗಳು ಸರಣಿ ಕ್ಷಿಪಣಿ ದಾಳಿಯನ್ನು ನಡೆಸಿವೆ. ಇಸ್ರೇಲ್ನ ಮೂರನೆಯ ಅತಿ ದೊಡ್ಡ ನಗರವಾದಂತಹ ಹೈಫಾ ಹಾಗೂ ದಕ್ಷಿಣದಲ್ಲಿರುವಂತಹ ಅಶ್ಡೋಡ್ ನಲ್ಲಿರುವಂತಹ ಸಂಸ್ಕರಣಾಗಾರಗಳನ್ನ ಈಗ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿವೆ. ಇದರ ಜೊತೆಗೆ ಇಸ್ರೇಲ್ ನಲ್ಲಿರುವಂತಹ ಭದ್ರತಾ ನೆಲೆಗಳು ಹಾಗೂ ಮಿಲಿಟರಿ ಬೆಂಬಲ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ತೀಕ್ಷ್ಣ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ ಅಂತ ಇರಾನ್ನ ಐಆರ್ಜಿಸಿ ತಿಳಿಸಿದೆ. ಈಗ ಈ ಕುರಿತು ಇಸ್ರೇಲ್ ಸಹ ದೃಢಪಡಿಸಿದ್ದು, ಈಗ ಹೈಫಾ ನಗರದ ತೈಲ ಸಂಸ್ಕರಣಾಗಾರದ ಅದ್ರ ಮೇಲೆ ಈಗ ಇರಾನ್ ಕ್ಷಿಪಣಿ ಅಪ್ಪಳಿಸಿದೆ. ಇದರಿಂದಾಗಿ ಈ ನಗರದಲ್ಲಿನ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು, ಈಗ ಉತ್ತರದಲ್ಲಿ ವಿದ್ಯುತ್ ಗ್ರಿಡ್ಗೆ ಆಗಿರುವಂತಹ ಹಾನಿ ಸ್ಥಳೀಯವಾಗಿದ್ದು ಈಗ ಗಮನಾರ್ಹವಾಗಿಲ್ಲ. ಈಗಾಗಲೇ ವಿದ್ಯುತ್ ಪುನಃಸ್ಥಾಪಿಸುವ ಕಾರ್ಯ ಮಾಡಲಾಗ್ತಾ ಇದೆ. ಆದಾಗ್ಯೂ ಕೂಡ ಮೂಲಸೌಕರ್ಯ ತಾಣಗಳಿಗೆ ಯಾವುದೇ ಗಮನಾರ್ಹ ಹಾನಿಯಾಗಿಲ್ಲ, ಹೆಚ್ಚಿನ ದಾಳಿ ಉಂಟಾಗಿಲ್ಲ ಅಂತ ಇಸ್ರೇಲ್ನ ಇಂಧನ ಸಚಿವ ಎಲಿ ಕೋಹೆನ್ ಅವರು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಂಡಿರುವಂತಹ ಸಂಘರ್ಷ ಈಗ ವಿಶ್ವದ ಇಂಧನ ಭದ್ರತೆಯನ್ನೇ ಅಲುಗಾಡಿಸಿದೆ. ಹೌದು, ಕತಾರ್ನ ಅತ್ಯಂತ ದೊಡ್ಡ ನೈಸರ್ಗಿಕ ಅನಿಲ ಘಟಕದ ಮೇಲೆ ಇರಾನ್ ನಡೆಸಿದಂತಹ ಭೀಕರ ದಾಳಿಯು ಈಗ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನ ನೀಡಿದೆ. ವಿಶ್ವದ 17% ಅನಿಲ ಪೂರೈಕೆ ಮಾಡುವ ಈ ಘಟಕದ ಮೇಲಿನ ದಾಳಿಯಿಂದಾಗಿ ಮುಂದಿನ 5 ವರ್ಷಗಳಿಗೆ ಭಾರತ ಮತ್ತು ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವಂತಹ ಭೀತಿ ಎದುರಾಗಿದೆ. ಆಶ್ಚರ್ಯ ವಿಷಯ ಏನಂದ್ರೆ, ತನ್ನೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಂತಹ ಇರಾನ್ ಈ ರೀತಿ ಬೆನ್ನಿಗೆ ಚೂರಿ ಹಾಕತ್ತೆ ಅಂತ ಕತಾರ್ ಊಹಿಸಿಯೇ ಇರಲಿಲ್ಲ. ಈ ದಾಳಿಯಿಂದಾಗಿ ಕತಾರ್ಗೆ ವಾರ್ಷಿಕ ಸುಮಾರು $20 ಬಿಲಿಯನ್ ಆದಾಯ ನಷ್ಟವಾಗುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಹಾಗೆ ಈಗ ವಾರ್ಷಿಕವಾಗಿ ಸುಮಾರು 12.8 ಮಿಲಿಯನ್ ಟನ್ LNG ಪೂರೈಕೆಯಲ್ಲಿ ಮುಂದಿನ 3 ರಿಂದ 5 ವರ್ಷಗಳವರೆಗೆ ವ್ಯತ್ಯಯ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರಿಂದಾಗಿ ಈಗ ಭಾರತ, ಚೀನಾ ಸೇರಿದಂತೆ ಹಲವು ಏಷ್ಯಾ ಹಾಗೂ ಐರೋಪ್ಯ ರಾಷ್ಟ್ರಗಳು ಸಮಸ್ಯೆಗೆ ಈಡಾಗಬಹುದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಈಗ ಮುಗಿಲು ಮುಟ್ಟಿದೆ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಭೀಕರ ಮಹಾಯುದ್ಧ ಇಂದು 21ನೆಯ ದಿನಕ್ಕೆ ಕಾಲಿಟ್ಟಿದ್ದು, ಇಡೀ ಟೆಹರಾನ್ ನಗರ ಈಗ ಬೆಂಕಿಯ ಉಂಡೆಯಂತಾಗಿದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ವೈಮಾನಿಕ ದಾಳಿಯನ್ನ ನಡೆಸ್ತಾ ಇದೆ. ಒಂದೊಂದಾಗಿ ಕಮಾಂಡ್ನ ಸೇನೆಯ ಪ್ರಮುಖ ನಾಯಕರನ್ನ ಹತ್ಯೆ ಮಾಡ್ತಾ ಇದೆ. ಇತ್ತೀಚಿನ ಅತಿ ದೊಡ್ಡ ಸುದ್ದಿ ಏನಂದ್ರೆ, ಇರಾನ್ ಸೇನೆಯ ಬಲಗೈ ಬಂಟ ಐಆರ್ಜಿಸಿ ವಕ್ತಾರ ಅಲಿ ಮೊಹಮ್ಮದ್ ನೈನಿ ಹತ್ಯೆಯಾಗಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಪ್ರಮುಖ ನಾಯಕ ಅಲಿ ಮೊಹಮ್ಮದ್ ಬಲಿಯಾಗಿದ್ದಾರೆ ಅಂತ ಇಸ್ರೇಲ್ ಅಧಿಕೃತವಾಗಿ ಘೋಷಿಸಿದೆ. ಈ ಸಾವನ್ನ ಇರಾನ್ ಕೂಡ ದೃಢಪಡಿಸಿದ್ದು, ಈಗ ನಮ್ಮ ನಾಯಕರ ಬಲಿದಾನಕ್ಕೆ ಭೀಕರ ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಅಂತ ಗುಡುಕಿದೆ. ಆದ್ರೆ ಇರಾನ್ ಸುಮ್ಮನೆ ಕುಳಿತಿಲ್ಲ. ಪ್ರತೀಕಾರದ ರೂಪದಲ್ಲಿ ಇರಾನ್ ಈಗ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಕ್ಷಿಪಣಿ ಮಳೆಯನ್ನ ಸುರಿಸ್ತಾ ಇದೆ. UAE, ಕತಾರ್ ಮತ್ತು ಅಬುದಾಬಿಯಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇಡೀ ವಿಶ್ವದ ತೈಲ ಮಾರುಕಟ್ಟೆಗೆ ಹೊಡೆತ ನೀಡೋಕೆ ಇರಾನ್ ಈಗ ತೈಲ ಮತ್ತು ಅನಿಲ ಸಂಸ್ಕರಣಾಗಾರಗಳನ್ನೇ ಸದ್ಯ ಗುರಿಯಾಗಿಸಿಕೊಂಡಿದೆ. ರಾಜ್ಯದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆಯ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ. ಆದರೆ ಟಿಕೆಟ್ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಈ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಂದು ಮಹತ್ವದ ಬೆಳವಣಿಗೆಯಾಗಿದ್ದು, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಚಿವ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರು ಇವತ್ತು ಯಾವುದೇ ಪಕ್ಷದ ಅಡಿಯಲ್ಲಿ ಬಿ ಫಾರ್ಮ್ ಇಲ್ಲದೆಯೇ ಈಗ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಮಧ್ಯಾಹ್ನ ತಮ್ಮ ತಾಯಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಆಪ್ತರೊಂದಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಟಿಕೆಟ್ ಹಂಚಿಕೆಯ ಗೊಂದಲದ ಮಧ್ಯೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸಡ್ಡು ಹೊಡೆದು ಈಗ ಸಚಿವ ಮಲ್ಲಿಕಾರ್ಜುನ್ ಅವರ ತಮ್ಮ ಮಗನ ಕೈಯಿಂದ ಟಿಕೆಟ್ ಹಂಚಿಕೆ ಮಾಡಿಸಿದ್ದಾರೆ ಎಂಬ ಮಾತುಗಳು ಸದ್ಯ ಕೇಳಿ ಬರ್ತಾ ಇವೆ. ಈ ಬಗ್ಗೆ ಮಾತನಾಡಿದಂತಹ ಸಮರ್ಥ, ನಮ್ಮ ತಾತನ ಆಫೀಸ್ ರೂಮ್ ನಲ್ಲಿ ನಾನು ನಾಮಪತ್ರ ಭರ್ತಿ ಮಾಡಿದ್ದು, ಅವರ ಕಾರಿನಲ್ಲಿಯೇ ಬಂದು ಚುನಾವಣಾಧಿಕಾರಿ ಕಚೇರಿಗೆ ಬಂದು ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ನಾಳೆಯೇ ಪಕ್ಷದ ಬಿ ಫಾರಂ ಸಿಗುವಂತಹ ಸಾಧ್ಯತೆ ಇದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.
ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಕಣ ಈಗ ಜಾತಿ ರಾಜಕಾರಣದಿಂದ ರಂಗೇರುವ ಸುಳಿವು ದೊರೆತಿದೆ. ಈಗ ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ಮತ್ತು ಮುಸ್ಲಿಂ ನಾಯಕರ ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ. ಇದೇ ಸಮಯವನ್ನ ಸರಿಯಾಗಿ ಬಳಸಿಕೊಂಡಿರುವಂತಹ ಬಿಜೆಪಿ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಅಹಿಂದ ದಾಳಿಯನ್ನ ಉರುಳಿಸಿದೆ. ಅಹಿಂದ ಸಮುದಾಯಕ್ಕೆ ಮನೆ ಹಾಕುವ ಮೂಲಕ ಈಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಕನ್ನ ಹಾಕೋಕೆ ತಂತ್ರವನ್ನ ರೂಪಿಸಿದೆ. ಈ ಬಾರಿ ಅಹಿಂದ ಸಮುದಾಯದ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡುವ ಮೂಲಕ ಈಗ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇದರ ಮೂಲಕ ಈಗ ಕಾಂಗ್ರೆಸ್ ಮತಗಳನ್ನ ವಿಭಜಿಸಿ ಶಾಮನೂರು ಕೋಟೆಯನ್ನ ಭೇದಿಸುವುದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ದಾವಣಗೆರೆಗೆ ದಕ್ಷಿಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಗಮನಿಸಿದ್ರೆ ಇಲ್ಲಿ ಅಹಿಂದ ಮತಗಳೇ ಪ್ರಮುಖವಾಗಿವೆ. ಒಟ್ಟು 2,31,674 ಮತದಾರರಿದ್ದಾರೆ. ಇವರಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಸ್ಲಿಂ 64,246, ಲಿಂಗಾಯತರು 37,845, ಎಸ್ಟಿ 31,729, ಎಸ್ಸಿ 29,106, ಕುರುಬ 16,854, ಮರಾಠರು 14,868, ಉಪ್ಪಾರರು 8,352, ಜೈನರು 5,386 ಹಾಗೂ ಇತರೆ ಸಮುದಾಯಗಳ 23,300 ಮತಗಳಿವೆ. ಹಾಗಾಗಿ ಈ ಲೆಕ್ಕಾಚಾರದಲ್ಲಿ ಅಹಿಂದ ಸಮುದಾಯವೇ ಈಗ ನಿರ್ಣಾಯಕವಾಗಿದ್ದು ಈ ಬಾರಿ ಚುನಾವಣೆಯ ದಿಕ್ಕು ತಿರುಗಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ನಾಳೆ ಬೆಂಗಳೂರಿನಲ್ಲಿ ಉಸ್ತುವಾರಿ ಸಮಿತಿ ಮೀಟಿಂಗ್ ಇದೆ. ಶನಿವಾರ ಟಿಕೆಟ್ ಘೋಷಣೆಯಾಗುವ ನಿರೀಕ್ಷೆ ಇದೆ. ಅದರಲ್ಲೂ ನಿನ್ನೆ ಬಿಜೆಪಿ ಅಭ್ಯರ್ಥಿಯ ಟಿಕೆಟ್ ಘೋಷಣೆಯಾಗಿದೆ. ಈಗ ಶ್ರೀನಿವಾಸ್ ಕೂಡ ಒಳ್ಳೆಯ ಸ್ನೇಹಿತ, ನಗ್ನಗ್ತಾ ಚುನಾವಣೆಯನ್ನ ಮಾಡೋಣ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ದಾವಣಗೆರೆ ನಿವಾಸದಲ್ಲಿ ಮಾತನಾಡಿದಂತಹ ಅವರು, ದಾವಣಗೆರೆ ಜನತೆಗೆ ಈಗ ಅಭಿವೃದ್ಧಿ ಕಾರ್ಯಕ್ರಮವನ್ನ ನೀಡೋಣ, ನಮ್ಮ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಗೆಲ್ಲಿಸುವಂತಹ ಕೆಲಸವನ್ನ ಮಾಡ್ತೇವೆ. ನಿನ್ನೆ ದಾವಣಗೆರೆಯಲ್ಲಿ ಮೀಟಿಂಗ್ ಕರೆದಿದ್ರು, ಆದ್ರೆ ನನ್ನನ್ನ ಬಿಟ್ಟಿದ್ರು. ಅಭ್ಯರ್ಥಿ ಪರವಾಗಿ ಮಾತನಾಡಿದಂತೆ ಆಗತ್ತೆ, ಬೇಡ ಅಂತ ಅಂದ್ರು, ಸುಮ್ಮನಾದೆ. ನಿಮ್ಮ ಯಾವುದೇ ನಿರ್ಣಯಕ್ಕೆ ನಾನು ಬದ್ಧ ಅಂತ ಉಸ್ತುವಾರಿ ಸಮಿತಿಗೆ ಹೇಳಿದ್ದೇನೆ ಎಂದಿದ್ದಾರೆ. ಉಸ್ತುವಾರಿ ಸಮಿತಿ ಸಭೆ ವೇಳೆ ಗಲಾಟೆ ಗೊಂದಲ ವಿಚಾರವಾಗಿ ಮಾತನಾಡಿ ಅಲ್ಲಿಗೆ ಬಂದು ಗಲಾಟೆ ಗೊಂದಲ ಮಾಡಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ, ಅವರನ್ನ ನಾವು ಪಕ್ಷದಲ್ಲಿ ಯಾವತ್ತೂ ನೋಡಿಲ್ಲ. ಹೊಸ ಮುಖಗಳು ಇವೆ, ದಳದಿಂದ ಬಂದವರು ಸಾಕಷ್ಟು ಜನರಿದ್ರು. ಮೊದಲು ಹಿಂದೆ ನಿಂತ್ಕೊಂಡು ಮಾಡ್ತಾ ಇದ್ರು, ಈಗ ಮುಂದೆ ಬಂದಿದ್ದಾರೆ ಎಂದಿದ್ದಾರೆ. ಅಸ್ಸಾಂ ವಿಧಾನಸಭಾ ಚುನಾವಣೆಯ ಕಣ ರಂಗೇರ್ತಾ ಇದ್ದು ಈಗ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ 22 ಅಭ್ಯರ್ಥಿಗಳ 3ನೇ ಪಟ್ಟಿಯು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ. ಕೆಸಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ 3ನೆಯ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು 22 ಹೆಸರುಗಳನ್ನ ಘೋಷಿಸಿದ್ದಾರೆ. ಕಾಂಗ್ರೆಸ್ ಈಗ ಒಟ್ಟು 87 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಈ ಪಟ್ಟಿಯಲ್ಲಿ 4 ಹಾಲಿ ಶಾಸಕರು ಮತ್ತು ರಾಜ್ಯ ಘಟಕದ 2 ಕಾರ್ಯಕಾರಿ ಅಧ್ಯಕ್ಷರು ಸೇರಿದ್ದಾರೆ. ಇದು ಪಕ್ಷವು ಸಂಘಟನೆ ಮತ್ತು ಅನುಭವ ಎರಡರ ಮೇಲೂ ಕೂಡ ಗಮನ ಹರಿಸಿರುವುದನ್ನು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಕಾಂಗ್ರೆಸ್ ಪಟ್ಟಿಯಲ್ಲಿ ಹಲವಾರು ಪ್ರಮುಖ ಹೆಸರುಗಳಿವೆ. ಶಾಸಕರಾದಂತಹ ಪ್ರದೀಪ್ ಸರ್ಕಾರ್ ಮತ್ತು ಜಾಕಿರ್ ಹುಸೇನ್ ಅವರ ಮೇಲೆ ಈಗ ಪಕ್ಷ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು, ಮಾಜಿ ಶಾಸಕಿ ರೋಸ್ಲಿನಾ ಟರ್ಕಿ ಅವರಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಕೋಕ್ರಜಾರ್ನಿಂದ ಮಾನಿಕ್ ಬ್ರಹ್ಮ ಮತ್ತು ದುಬ್ರಿಯಿಂದ ಬೇಬಿ ಬೇಗಂ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಜಲೇಶ್ವರದಿಂದ ಅಬ್ತಾಬುದ್ದೀನ್ ಮುಲ್ಲಾ ಮತ್ತು ಸಿದ್ಲಿ ಚಿರಾಂಗ್ನಿಂದ ಮೋತಿಲಾಲ್ ನಜ್ರಾರಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಈಗ ಕಣಕ್ಕಿಳಿದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲೈನ್ ಬಿಗ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.